ಬಳಿ ಸುರಂಗ ನಿರ್ಮಾಣದ ಸ್ಥಳದಲ್ಲೇ ಭಾರಿ ಭೂಕುಸಿತ ಆಗಿದೆ. ಚರ್ಚ್ ಮತ್ತು ಮನೆಯೊಂದರ ಮೇಲೆ ಭಾರಿ ಪ್ರಮಾಣದ ಮಣ್ಣು ಕುಸಿದಿದೆ. ಭೂಕುಸಿತ ಆಗಿರೋ ಸ್ಥಳದಲ್ಲಿ 20ಕ್ಕೂ ಹೆಚ್ಚು ಜನ ಸಿಕ್ಕಾಕೊಂಡಿರೋ ಅನುಮಾನ ಇದೆ. ಅಲ್ಲೊಂದು ಚರ್ಚ್ ಮತ್ತು ಮನೆ ಕೂಡ ಇತ್ತು. ಆ ಚರ್ಚ್ ಮನೆಯ ಮೇಲೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬಿದ್ದಿದೆ. ಸುಮಾರು 20ಕ್ಕೂ ಹೆಚ್ಚು ಜನ ಆ ಸ್ಥಳದಲ್ಲಿ ಸಿಕ್ಕಾಕೊಂಡಿರಬಹುದು ಅನ್ನೋ ಅನುಮಾನ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಭೂಕುಸಿತ ಆದ ಸ್ಥಳದ ದೃಶ್ಯ. ವಯನಾಡಲ್ಲೇ ಆದಂತಹ ಭೂಕುಸಿತ 2024ರಲ್ಲಿ ಆದಂತಹ ಭೂಕುಸಿತ ಏನಿದೆ ಅದೇ ಸ್ಥಳದ ಸಮೀಪದಲ್ಲೇ ಇವತ್ತು ಮತ್ತೊಂದು ಭೂಕುಸಿತ ಆಗಿದೆ. ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ. ಎಷ್ಟು ಜನ ಒಳಗಡೆ ಸಿಕ್ಕಾಕೊಂಡಿರಬಹುದು ಅನ್ನೋದರ ಅಂದಾಜು ಇಲ್ಲಿ ತನಕ ಇಲ್ಲ. 3 ಜನ ಈಗಾಗಲೇ ಮೃತಪಟ್ಟಿದ್ದಾರೆ. ಕೆಲವರನ್ನ ಅಲ್ಲಿನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಪೊಲೀಸ್, NDRF ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಘಟನೆ ನಡೆದ ತಕ್ಷಣವೇ ಸಿಬ್ಬಂದಿ ಸ್ಥಳಕ್ಕೆ ಬಂದು ರಕ್ಷಣಾ ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಸ್ಥಳೀಯರು ಕೂಡ ಕೈ ಜೋಡಿಸಿದ್ದಾರೆ. ಭೂಕುಸಿತ ಆದಂತಹ ಆ ಸ್ಥಳ ನೋಡಿ, ಅಲ್ಲಿ ಏನೂ ಇರಲಿಲ್ಲ ಈ ಹಿಂದೆ ಅಂತ ಅನ್ಸುತ್ತೆ. ಆದರೆ ಅಲ್ಲಿ ಮನೆ ಇತ್ತು, ಚರ್ಚ್ ಇತ್ತು, ಎಲ್ಲವೂ ನಿರ್ನಾಮ ಆಗಿದೆ. ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿದೆ. ವಯನಾಡಿನ ಕಲ್ಲಾಡಿಯಲ್ಲಿ ಆದಂತ ಭೂಕುಸಿತ 70 ಅಡಿ ಆಳಕ್ಕೆ ಬಿದ್ದಿದೆ ಬಸ್ಸು. ಹರಿಯೋ ನೀರಿಗೆ ಉರುಳಿದ ಕಾರ್ಮಿಕರನ್ನ ಕರೆದೊಯ್ತಾ ಇದ್ದಂತ ಬಸ್ನಲ್ಲಿದ್ದವರನ್ನ ರಕ್ಷಿಸಿ ಸ್ಥಳದಲ್ಲಿ ಮಣ್ಣು ತೆಗೆಯೋದಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. 2 ದೃಶ್ಯ ನೋಡ್ತಾ ಇದ್ರಿ ನೀವು. 2 ಸಹ ಭೂಕುಸಿತದ ಭೀಕರವಾದ ದೃಶ್ಯಗಳು. 2ನೇ ದೃಶ್ಯದಲ್ಲಿ ಒಂದು ಟ್ಯಾಂಕರೇ ಜಾರಿಕೊಂಡು ರಸ್ತೆಯ ಮತ್ತೊಂದು ಪಕ್ಕಕ್ಕೆ ಬಂದಿದೆ. ಭೂಕುಸಿತ ಆಗ್ತಾ ಇದ್ದ ಹಾಗೆ ಮಣ್ಣು ಈ ಟ್ಯಾಂಕರ್ ಅನ್ನೇ ತಳ್ಳಿಕೊಂಡು ಬಂದಿರೋದು. ಮೊದಲ ದೃಶ್ಯದಲ್ಲಿ ಒಂದು ಬಸ್ಸು, ಕಾರ್ಮಿಕರನ್ನ ಕರೆದೊಯ್ತಾ ಇದ್ದಂತಹ ಬಸ್ಸು ಬಿದ್ದಿರೋದು. 70 ಅಡಿ ಆಳಕ್ಕೆ ಬಿದ್ದಿದೆ. ರಕ್ಷಣೆ ಮಾಡಿದ್ದಾರೆ ಅದರೊಳಗಡೆ ಇದ್ದಂತಹ ಕಾರ್ಮಿಕರನ್ನ. ಕಾರ್ಯಾಚರಣೆ ನಡೀತಾ ಇದೆ ಸ್ಥಳದಲ್ಲಿ. 70 ಅಡಿ ಆಳಕ್ಕೆ ಬಿದ್ದಂತಹ ಬಸ್ಸಿನ ದೃಶ್ಯ ನೋಡ್ತಾ ಇದ್ದೀರಿ. ಬಸ್ನಲ್ಲಿದ್ದಂಥವರನ್ನ ರಕ್ಷಣೆ ಮಾಡಿದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ. ಹಲವರು ಗಾಯಗೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆಗೆ ಅಂತ ಶಿಫ್ಟ್ ಮಾಡಿದ್ದಾರೆ. ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡವರಿಗೋಸ್ಕರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಗುಡ್ಡ ಇದೆಯಲ್ಲ, ಅದರ ಅಕ್ಕಪಕ್ಕದಲ್ಲಿ ವಾಸವಾಗಿರೋರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡ್ತಿದ್ದಾರೆ. ವಯನಾಡಲ್ಲಿ ಗುಡ್ಡ ಕುಸಿತದ ಬೆನ್ನಲ್ಲೇ ಮುಖ್ಯಮಂತ್ರಿ ಸತೀಶನ್ ತುರ್ತು ಸಭೆ ಕರೆದಿದ್ದಾರೆ. ತುರ್ತಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸೋದಕ್ಕೆ ಸಿಎಂ ಸತೀಶನ್ ಸೂಚನೆ ಕೊಟ್ಟರು. ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗಾಗಿ 2 ಸಚಿವರನ್ನ ನಿಯೋಜನೆ ಮಾಡಿದ್ದಾರೆ. ತುರ್ತು ಸಭೆ ಕರೆದು ಕೇರಳ ಮುಖ್ಯಮಂತ್ರಿ ಸತೀಶನ್ ಈ ಘಟನೆ ನಡೀತಾ ಇದ್ದಂತೆ ತುರ್ತು ಸಭೆ ಕರೆದು ಆ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಘಟನೆ ನಡೆದಂತ ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇರೋದು, ಅದರ ಜೊತೆಗೆ ತುರ್ತಾಗಿ ಅಲ್ಲಿ ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಇವೆಲ್ಲದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಯಿತು. 2 ಸಚಿವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಕಾರ್ಯಾಚರಣೆಗಾಗಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕೇರಳ ಮುಖ್ಯಮಂತ್ರಿ ತುರ್ತು ಸಭೆ ಕರೆದ್ರು. ದೃಶ್ಯಗಳಲ್ಲಿ ಅಲ್ಲಿ ವೀಕ್ಷಣೆ ಮಾಡಿದ್ರು, ಪರಿಶೀಲನೆ ನಡೆಸಿದ್ರು. ಗುಡ್ಡ ಕುಸಿತ ಆಗಿರೋದೆಲ್ಲಿ, ಏನೇನು ಕ್ರಮ ತಗೋಬೇಕು, ಆ ಗುಡ್ಡದ ಸುತ್ತಮುತ್ತ ವಾಸವಾಗಿರುವಂತಹ ಜನ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡೋದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆದ್ರು. ಈ ಸಂದರ್ಭದಲ್ಲಿ ಏನೇನು ರಕ್ಷಣಾ ಕಾರ್ಯಾಚರಣೆ ಆಗಬೇಕು, ಏನೇನು ವ್ಯವಸ್ಥೆಗಳಾಗಬೇಕು ಅನ್ನೋದರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಿಹಾರ ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆಗೋಸ್ಕರ ಅಂತಲೇ 2 ಸಚಿವರನ್ನ ನಿಯೋಜನೆ ಮಾಡಿದ್ದಾರೆ. ವಯನಾಡಲ್ಲಿ ಆದಂತ ಗುಡ್ಡ ಕುಸಿತ ಪ್ರಕರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.